ಈ ತರ ಹೌಸ್ ನಡೆಸೋದು ಏನಾದ್ರು ಸರಿನಾ? ಯಾರಿಗೆ ಯಾರತ್ರ ಹೇಳೋದು? ಕೇಳಿ, ಎಲ್ಲರಿಗೂ ಅಲ್ಲ, ಯಾರತ್ರ ಹೇಳೋದು? ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿ ಮನೆ ಮಾಡ್ತಾ ದಿನ ಬೆಳಗಾದ್ರೆ ಮನವಿ ಮಾಡ್ತಾ ಇದೀವಿ. ನಾವು ಮಾಡಿದಂತಹ ರೂಲ್ಸ್ ಅಲ್ಲ, ಅದು ಅವ್ರಿಗೆ ಹೇಳಿ ನೀವು ಅವ್ರಿಗೆ. ಅಲ್ಲ, ಯಾಕೆ ಎಕ್ಸಾಮ್ ಮಾಡಿದ್ರೆ ನಾವು ಸಣ್ಣ ಹೇಳಿದ್ದಲ್ಲ, ಕ್ವಶನ್ ಆಗ್ಬೇಕಲ್ಲ, 0 ಆಗ್ಬೇಕಲ್ಲ, ಕಾಲು ಗಟ್ಟಿಸಿ ಆಗ್ಬೇಕಲ್ಲ, 330 ಆಗ್ಬೇಕಲ್ಲ, ಅವ್ರಿಗೆ ಅವರು ಮಂದವಾದ ಇದು ಯಾರತ್ರ ಹೇಳೋದು? ಮನೆಯಲ್ಲಿ ಮಾಡ್ಕೊಂಡು ಹೇಳಿದೀವಿ ಅವ್ರಿಗೆ. ನಾವು ನಮ್ಮ ಪ್ರಶ್ನೆಗೆ ಕಳ್ಕೊಳ್ತೀವಲ್ಲ, ನಮ್ಗೆ ಅವಕಾಶ ತಪ್ಪೋಗುತ್ತಲ್ಲ, ದಯವಿಟ್ಟು ಅವ್ರಿಗೆ ಮನವೊಲಿಸಿ ನೀವು. ತೀರ್ಮಾನ ಮಾಡ್ಬೇಕಾ, ಒಂದು ಸೊಲ್ಯೂಷನ್ ಹುಡುಕ್ಬೇಕಾ, ಒಂದು ಸೊಲ್ಯೂಷನ್ ಹೇಳ್ರಿ ಹೊಡ್ದಿ ಸಾಹೇಬ್ರ ಹೇಳ್ತಾ ಕೇಳ್ರಿ. ಇದಕ್ಕೊಂದು ಏನಾದ್ರು ಒಂದು ಸೊಲ್ಯೂಷನ್ ಬೇಕಲ್ಲ, ಒಂದು ಸೊಲ್ಯೂಷನ್ ಬೇಕಲ್ಲ. ಎಲ್ಲಿ ಬಿಟ್ಟಾಡ್ತಾರೋ ಜನ ಏನ್ ತಿಳ್ಕೊತಾರ, ಈ ಸದನ ಮರ್ಯಾದೆ ಏನು ಎಲ್ಲ ನೋಡಿ, ಮಾತಾಡೋ ನೋಡೋದು ನೋಡ್ತಾರ. ಯಾಕೆ ಅರ್ಜೆಂಟ್ ಮಾಡಿ ಮಾಡಿ ಹೋಗಿ ಯಾರು ಮಾಡ್ತಾರೆ? ತಡವಾಗಿ ಕರೆದಿದ್ದೀವಿ. ಇರೋದು 10 ದಿವಸ ಸದನ, ಇದ್ರಾಗ ನಾವು ಪ್ರಶ್ನೆಗಳು ಕೇಳಬೇಕು, ಗಮನ ಸೆಳೆಯ ಸೂಚನೆ ಕೊಟ್ಟಿದ್ದೀವಿ, ಬರ ಇದೆ, ಅದು ಚರ್ಚೆ ಮಾಡಬೇಕು. ನಾವು ಅವಕಾಶ ಕಳ್ಕೊಳ್ತೀವಲ್ಲ ಸರ್, ನೀವು ದಯವಿಟ್ಟು ಅವ್ರು ಮನವೊಲಿಸಿ. ಇಲ್ಲಾಂತಂದ್ರೆ ಸಭಾಪತಿಗಳು ದಿಟ್ಟ ನಿರ್ಧಾರ ತೆಗೆದುಕೊಂಡು ಒಬ್ಬೊಬ್ಬರು ಕೂಡ ಹೊರಗೆ ಹಾಕ್ಬಿಟ್ಟು ಯಾರು ಗಲಾಟೆ ಮಾಡ್ತಾರೆ, ಚರ್ಚೆ ಮಾಡಕ್ಕೆ ಆಸಕ್ತಿ